ಹೊಡೆದು 7ರಿಂದ 8 ದಿನಕ್ಕೆ 75% ಹೋಗಿತ್ತು ಸರ್ ಇದು. ಹ್ಮ್ ಸರ್. ಆಮೇಲೆ ನಾನ್ ಮತ್ತೆ ಬರ್ಲಿಲ್ಲ ಸರ. ಬೇರೆ ಹೊಲಕ್ಕೆ ಔಷಧಿ ಹೊಡೆದಿದ್ವಿ ಸರ. ಇನ್ನೂ 2 ಎಕರೆ ಇತ್ತಲ್ಲ ಅದನ್ನ ಹೊಡೆದ್ರಿ. ಹೊಡೆದು ನಿನ್ನೆ ಬಂದು ನೋಡಿದ್ರಿ ಸರ, ಇದು ಎಲ್ಲಾ ಮುಳ್ಸಜ್ಜಿ ಅನ್ನೋದು ಹಿಂಗ ಆಗೈತ್ ನೋಡಿ ಸರ್. ಇದು ಕತ್ತಿ ಅನ್ನೋದು ಏನಾಗದ ಆಗೈತ್ರಿ ಇದು. ಈಗ ಸರ್. ಇದು ಏನ್ ಸಿಗ್ಯಾಕ್ ಸಾಧ್ಯನೇ ಇಲ್ರಿ. ಇದ್ರಲ್ಲಿ ಏನಿಲ್ರಿ. ಸರ್. ಒಂದ್ ಹೊಡಿ ಹೊಲಕ್ ಸಗಣಿ ಗೊಬ್ಬರ ಹೇಳ್ದಂಗ ಆಗೈತ್ರಿ ಸರ್ ಇದು. ಹೌದು ಸರ್. ಯಾಕಂದ್ರೆ 6ರಿಂದ 7 ಕ್ಯಾನ ಮಡ್ಕೋಕ್ ಸರ ಇದು. ಅವ್ರು ಏನ್ ಹೇಳ್ತಾರ ಅದನ್ನೇ ಕೇಳ್ಬೇಕು ಸರ್. ಈಗ ಅವರು ಹಿರೇ ಗೊಬ್ಬರ ಹಾಕಿ ಹೊಡ್ಯಾಕ್ ಹೇಳ್ತಾರೆ, ಅದನ್ನೂ ಹಾಕ್ಬೇಕು ಸರ್. ಇನ್ನೊಂದು ಕೆಮಿಕಲ್ ಕೊಡ್ತಾರ ಸರ್, ಅದನ್ನೂ ಹಾಕಿ ಹೊಡಿಬೇಕ್ರಿ. ಅಂದ್ರೆ 2 ಬಕೆಟ್ ಕಲ್ಸ ಕೇಳ್ತಾರ ಸರ್. ಅವ್ರು ಮಿಕ್ಸ್ ಮಾಡಕ್ ಕೇಳಲ್ರಿ. ಸರ್. ಇನ್ನೊಂದು ಕೆಮಿಕಲ್ ಬೇರೆ ಬಕೆಟ್ ಅಲ್ರಿ. ಅವ್ರು ಕೊಟ್ಟಿರೋದು ಪೌಡ್ರು ಆಯಿಲ್ ಅದೆಲ್ಲ ಇನ್ನೊಂದ್ ಬಕೆಟ್ ಅಲ್ಲಿ ಕಲಸಿ ಎರಡು ಒಂದೊಂದು ಚರ್ಗಿ ಹಾಕಿ ಹೊಡ್ಯಾಕ್ ಹೇಳ್ತಾರ್ರಿ ಸರ್. ಅದನ್ನ ನಾವು 6ರಿಂದ 7 ಕ್ಯಾನ್ ಕಲ್ಸ್ಬೇಕು ಸರ್. ಇನ್ನೊಂದ್ ಸ್ವಲ್ಪ ಐತ್ ಬಿಡು, ಸಾಲ್ಟೇಜ್ ಹಾಕದ್ ಬಿಡು ಅನ್ನೋದು ನೀರ್ ಮಿಕ್ಸ್ ಮಾಡ್ಕೊಂತ ಹೋಗ್ಬಾರ್ದ್ರಿ. ಒಟ್ ಅದು ಸಾಲ್ಟೇಜ್ ಆದ್ರೆ ಇನ್ನೊಂದ್ ಕಿಟ್ ಜಾಸ್ತಿ ಹೋಲ್ ಸರ್. ಅದು ಈಗ ನಾವೇ ಮುಳ್ಸಜ್ಜಿ ಕಳಿಬೇಕಂತ ಬಂದಿರ್ತಾವ್ರಿ. ಒಂದ್ ಕಿಟ್ ಜಾಸ್ತಿ ಹೋದ್ರನ ಪದ್ಧತಿ ಸೇರಿ ಔಷಧಿ ಹೊಡಿಬೇಕ್ರಿ. ಈಗ ಲೇಬರ್ ಸಮಸ್ಯೆ ದೊಡ್ಡದೈತ್ರಿ. ಈಗ ಹೆಂಗಂದ್ರು ಲೇಬರ್ ಕರ್ಕೊಂಬಂದ್ರ 700, 800, 1000 ರೂಪಾಯಿ ಕೂಲಿ ಬಿದ್ರು ಸಮಾಧಾನ ಆಗಲ್ರಿ ಅವ್ರಿಗೆ. ಮತ್ತು ನಮ್ಗೆ ಹಾಕಿ ಕೊಡ್ಬೇಕು ಸಾಲದ ಹಾಕತಿ ಲೆಕ್ಕ ಮಾತಾಡ್ತಾರೆ ಎಲ್ಲ ಜನ. ಹಂಗಾಗಿ ಲೇಬರ್ ಸಮಸ್ಯೆ ಹಿಂಗೈತಿ ಅಂದ್ರ ನಾನು ಗೊಂಜಾಳ ಹೋದ್ರು ಚಿಂತಿಲ್ಲ ಅಂದ್ರೆ ನಾನು ಇದ್ ಮಾಡಿರ ಸರ್. ಇದು ಆದ್ರೂ ಮುಳ್ಸಜ್ಜಿ ಹೋಗಿ ಗೊಂಜಾಳ ಇಲ್ಲ ಲೆಕ್ಕ ಸರ್ ನಾನು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಶಿವ್ HMP ಯೂಟ್ಯೂಬ್ ಪ್ರೋಗ್ರಾಮ್ಗೆ ಸ್ವಾಗತ. ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಮ್ಗೆ. ಸರ್ ನಮ್ಮ ಹೆಸರು ಬಂದ್ಬಿಟ್ಟು ಉಮೇಶ್ ಕಮ್ಮಾರ್ ಅಂತ ಸರ್. ಸರ್. ನಮ್ದು ಊರು ಹಿರೇಕೆರೂರು ತಾಲೂಕ್ ಮೂಲಗಿರಿ ಸರ್ ನಮ್ದು. ಸರ್. ಸರ್ ನೀವು ಗೊಂಜಾಳ ನಾಟಿ ಮಾಡಿ ಎಷ್ಟು ದಿವಸ ಆಯ್ತು ಸರ್ ಇದನ್ನ? ಇದು ಸರ್ ನಾಟಿ ಮಾಡಿ ನಾವು 1.5 ತಿಂಗಳಾಯ್ತು ಸರ್. ಇದು ಸರ್ 1.5 ತಿಂಗಳಾಯ್ತ್ರಿ. ನಾನು ಬಿತ್ತಿ 13 ದಿನಕ್ಕನ ಬೃಷಿಯ ಯೂಸ್ ಮಾಡಿದ್ ಸರ್. ನಾನು ಬೃಷಿಯ 13 ದಿನಕ್ಕೆ ಹೊಡೆದ್ರಿ ಅದನ್ನ. ಅದು 13 ದಿನಕ್ಕೆ ಹೊಡೆದಿದ್ದು ಅದು ಹುಟ್ಟದ ಕಡಿಮೆ ಹುಟ್ಟಿತ್ರಿ. ಮುಳ್ಸಜ್ಜಿ ಪ್ರಮಾಣ ಕಡಿಮೆ ಹುಟ್ಟಿತ್ತು ಸರ್ ಅವಾಗ. ಅದು ಹುಟ್ಟಿದ್ದೊಂದು 25% ಐತಿ ಅಂದ್ರೂ ಅದ್ರಾಗ ಒಂದ್ ಸ್ವಲ್ಪ ಹೋಗಿ ಸ್ವಲ್ಪ ಉಳ್ದಿತ್ರಿ. ಉಳ್ದದ್ದು ಏನ್ ಮಾಡ್ತ್ರಿ, ಅದು ಹೋದಂಗ ಆಗಿತ್ರಿ. ನನಗೆ 4ರಿಂದ 5 ದಿನಕ್ಕೆ ಹೊಕ್ಕತಿ ಅನಸ್ತ್ರಿ ಅದು. ಮತ್ತು 7-8 ದಿನಕ್ಕೆ ಚಿಗೆ ಲೆಕ್ಕ ಆಗ್ಬಿಡ್ತ್ರಿ ಅದು. ಮತ್ತ ಅದನ್ನು ಉಳಿತು. ಮತ್ತೆ ಸಿಕ್ಕಾಪಟ್ಟಿ ಬೀಜ ಹುಟ್ಬಿಡ್ತ್ರಿ ನಮ್ದು. ಹೊಲನ ಹುಟ್ಟಿತ್ರಿ. ಕೊತ್ತಂಬರಿ ಹುಟ್ಟಿದಂಗ ಹುಟ್ಟಿತ್ರಿ ಹೊಲ. ಹೊಲ್ದಾಗ ಕಾಲ್ ಇಡಕೋಬ್ರ ಹಂಗ್ ಹುಟ್ಟಿತ್ ಸರ್. ನಾನು ಇನ್ನೇನ್ ಮಾಡೋದು ಒಂದೇ ವಿಚಾರ, ಇದ್ರಾಗ ಇನ್ಸ್ಟಾಗ್ರಾಮ್ ನಲ್ಲಿ ಹಾವೇರಿದ ಔಷಧಿ ನೋಡಿದ್ರಿ, ಶ್ರೀನಿವಾಸ ಅಗ್ರೋದ್ರಿ. ಅದನ್ನೇ ತರೋಣ ಅಂದ್ ಹೋಗಿ 2 ಕಿಟ್ ತಗೊಂಬಂದ್ರಿ ಸರ್. 2 ಎಕರೆ ಫಸ್ಟ್ ಹೊಡೆ ನಂದು. 2 ಎಕರೆ ಹೊಡೆನಂದ್ 2 ಕಿಟ್ ತಗೊಂಬಂದ್ರೆ ಅವರು 6 ಕ್ಯಾನ್ ಮಾಡು ಅಂತ ಹೇಳಿದ್ರಿ ಸರ್. ಇಲ್ಲ ಅಂದ್ರೆ 7 ಮಾಡು ಅಂತ ಹೇಳಿದ್ರಿ. ನಾನು ಹಂಗ್ ಹೊಡೆದ್ರೆಲ್ಲ ಆಗಲ್ರಿ ಸರ್. 1 ಎಕರೆಕಂತ್ರ ಹೊಡ್ಯಾಕ್ ಆಗಲ್ರಿ ಒಂದೊಂದ್ ಕಿಟ್. ನಮಗೆ ಔಷಧಿನೂ ಜಾಸ್ತಿ ಹೋಗ್ತದೆ ಸರ್. ನನ್ ತೀರಿ 10-12 ಕ್ಯಾನ್ ಬೇಕಾಕತ್ರಿ 1 ಎಕರೆಕ ಅಂದ್ರಿ. ಅವ್ರು ಇಲ್ಲ ನೀರ್ ತಪ್ಪ ನಂಗ್ ಹೊಡಿಬೇಕು ಅಂದ್ರಿ. ಇಲ್ಲಿ ಬಿಡ್ರಿ ಆಗ್ಲಿ ವಿಚಾರ ಆತಂದು ನಾನು 2 ತಗೊಂಬಂದ್ ನೋಡಿ 1 ಎಕರೆ ಕಡೆ ಹೊಡೆನಂದ್ 2 ತಗೊಂಬಂದ್ರಿ. ಹೊಡ್ಕಂತ ಹೋದ್ರ 1 ಎಕರೆಕ್ಕೆ 2 ಸಾಲ್ಟೇಜ್ ಆದ್ರಿ. ಹೆಚ್ಚು ಕಮ್ಮಿ 3 ಹೋತ್ರಿ ಅದಕ್ಕೆ. 3 ಹೋತ್ರಿ. ನಾನ್ ಹೊಡೆದಿರೋದು 1 ಎಕರೆಗೆ 3 ಕಿಟ್ ಹೋಯ್ತು ಸರ್. 3 ಕಿಟ್. ನೀವು ಒಂದ್ ಕಿಟ್ ಎಷ್ಟು ಕ್ಯಾನಿ ಮಾಡ್ಕೊಂಡ್ರಿ ಸರ್? ನಾವು ಸರ 7 ಕ್ಯಾನಿ ಮಾಡಿದ್ವಿ. 7 ಕ್ಯಾನಿ ಮಾಡ್ಕೊಂಡ್ರಿ ಸರ್. 7 ಮಾಡಿದ್ದೇನೆ ಸರ್. ನಾನು ಹೊಡೆದಿರೋದು 5 ಸಾಲ ಹಿಡ್ಕಂದ್ರಿ. 4-5 ಸಾಲ ಹಿಡ್ಕಂತಿದ್ರಿ. ಒಬ್ಬನ ಹೊಡೆದೇನ್ರಿ. ಒಬ್ಬನ ಆಟ ಒಂದ್ 2-3 ದಿನ ನಮ್ಗೆ ನಮ್ಮ ಅಣ್ಣಾರ್ ಸಿಕ್ಕರು, ಅವ್ನ ಕರ್ಕೊಂಡ್ ಹೊಡೆದೇನ್ರಿ. ಇವೆಲ್ಲ 1 ಎಕರೆ ಹೊಲ ನಾನು ಒಬ್ಬನ ಹೊಡೆದಿರೋದ್ರಿ. ಇದಂತ್ರ ಸ್ವಚ್ಛ ಹೋಗಿಬಿಟ್ಟದ್ರಿ. ಔಷಧಿ ಹೊಡಿಬೇಕ್ರ ಸರ. ಒಂದ್ ನೈಜಿಲ್ ನೀರ್ ಇಳಿಬೇಕ್ರಿ. ಆ ತರ ಹೊಡ್ಕೊಂತ ಹೋಗ್ಬೇಕ್ರಿ. 1 ಕ್ಯಾನ್ 5 ಸಾಲಿಗೆ ಹೊಡೆದ ಸರ್ ನಾನು. 5 ಸಾಲ ಹಿಡ್ಕೊಂಡ್ ಈ ಕಡೆ ಬಂದ್ ಕ್ಯಾನ್ ಆತ್ರಿ. ಮತ್ತೆ ವಾಪಸ್ ಹಾಕ್ಕೊಂಬರ್ಬೇಕು ಸರ್. ವೀಕ್ಷಕರೇ ನೋಡ್ಬೋದು, ಇವ್ರು ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ 1 ಕ್ಯಾನ್ ಅನ್ನ ಇಟ್ಕೊಂಡ್ರೆ ಬರೀ 5 ಸಾಲಿಗೆ ಸ್ಪ್ರೇ ಮಾಡಿರೋದು ಇವ್ರು. ನೆಕ್ಸ್ಟ್ ಇನ್ನೊಂದ್ 5 ಸಾಲಿಗೆ ಇನ್ನೊಂದ್ ಕ್ಯಾನ್. ಈಗ 1 ಎಕರೆಗೆ ಇವ್ರು 3 ಕಿಟ್ ಹೊಡೆದಿದ್ದಾರೆ. ಹಂಗಂದ್ರೆ ಒಂದ್ ಎಕರೆಗೆ ಎಷ್ಟು ಕ್ಯಾನ್ ಹೊಡೆದಿದಾರಪ್ಪ ಅಂದ್ರೆ 21 ಕ್ಯಾನ್ ಔಷಧಿ ಸ್ಪ್ರೇ ಮಾಡಿದ್ದಾರೆ ಇವ್ರು. 7-3-24-25 ಸರ್. 21 ಕ್ಯಾನ್ ಹೊಡೆದಿದ್ದಾರೆ ಸರ್. ನೆಕ್ಸ್ಟ್ ಎಕರೆ ಯೂಸ್ ಮಾಡಿ ಸರ್. ಮತ್ತೆ ತಗೊಂಬಂದ್ 2 ಎಕರೆ ಕೊಡಿದ್ರಿ. ಅಲ್ಲಿಂದ 3 ಟೈಮ್ ಔಷಧಿ ತಂದ್ರಿ ನಾನು. ಹೆದರಿ 2 ಎಕರೆ ಕಂಟಿನ್ಯೂ ಕ್ಲಿಯರ್ ಮಾಡಿದ್ರಿ ಸರ್. ಮಾಡಿ 4 ದಿನ ಬಿಟ್ಟು ನೋಡಿದ್ರಿ, ಸ್ವಲ್ಪ ಹಳದಿ ಆಗಿತ್ತು ಸರ್. ಆದ್ರೂ ನನಗೆ ಬೃಷಿ ಆದಂಗ ಆಕತ್ತನಂದು ಸ್ವಲ್ಪ ಡೌಟ್ ಬಂದು ಒಂದ್ 8 ದಿನ ಬಿಟ್ರಿ ಸರ್. ಮತ್ತೆ ಹೊಲ ಸುದ್ದಿನ ಬರ್ಲಿಲ್ಲ. ನಾನು ಔಷಧಿ ತರಕ್ ಹೋಗ್ಲಿಲ್ರಿ. ಮತ್ತೆ ಫೋನ್ ಮಾಡ್ಕೊಂಡ್ ಹೋಗ್ರಿ. ಮತ್ತೆ 6 ಕಿಟ್ ತಗೊಂಬಂದ್ರಿ ನಾನು. 6 ಕಿಟ್ ತಗೊಂಬಂದ್ ಹೊಡ್ಕಂತ ಬಂದ್ರಿ. 6 ಕಿಟ್ ಮತ್ತೆ ಸಲ್ಟೇಜ್ ಆತ್ರಿ ನನ್ಗೆ. ಮತ್ತೆ 5 ಕಿಟ್ ತಗೊಂಬಂದ್ರಿ. ಹೆಚ್ಚು ಕಮ್ಮಿ 12-13 ಕಿಟ್ ಯೂಸ್ ಮಾಡೇನ್ರಿ ನಾನು 4 ಎಕರೆ. 4 ಎಕರೆಗೆ 12-13 ಕಿಟ್ ಹೋಗಿದೆ ಸರ್. ಸರ್ ಈಗ ಹೇಳಿದ್ರಿ, ಏನಂತ ಹೇಳಿದ್ರಿ ಅಂತಂದ್ರೆ ನೀವು ಬಹಳಷ್ಟು ಮುಳ್ಸಜ್ಜೆ ಇತ್ತು ಅಂತ ಹೇಳಿದ್ರಿ ಸರ್. ಹೌದು ಸರ್. ಈಗ ನೀವು ನಿಮ್ಮ ಇಲ್ಲಿ ಅಕ್ಕಪಕ್ಕದಳ್ಳಿ ಯಾರು ಯೂಸ್ ಮಾಡಿದ್ರ ನೋಡಿದ್ರೆ ಸರ್? ಇಲ್ಲ ಸರ್, ನಾನು ಯೂಸ್ ಮಾಡಿದ್ ಗೊತ್ತಿತ್ತು ಸರ್ ಅವ್ರದ್ದು. ನಾನು ಎಲ್ಲಿ ನೋಡಿದಿಲ್ರಿ ಅವ್ರದ್ದು. ನಾನು ಮುಳ್ಸಜ್ಜರ ಇರ್ಬೇಕು ಇಲ್ಲ ಗೊಂಜಾಳ ಹೋಗ್ರಿ. ಆ ಲೆಕ್ಕಕ್ಕೆ ಥಿಂಕ್ ಮಾಡಿ ಹೊಡೆದಿತ್ತು ಸರ್. ಏನು ಮಾಡಕ್ ಆಪ್ಷನ್ಸ್ ಇಲ್ರಿ. ಕೇಳಕ್ ಕೊಟ್ಟಿದ್ರು ನಮ್ಮ ಹೊಲ 4 ಎಕರೆಗೆ ಒಂದು 50,000 ಕೇಳ್ತಿದ್ರಿ ಸರ್. 5 ಎಕರೆನ ಇದಕ್ಕಿಂತ ಕಡಿಮೆ ಇದ್ದು 22,000 ಕಳಿಸೇನ್ರಿ ನಾನು ಮುಳ್ಸಜ್ಜಿ. 3 ಎಕರೆ ಮತ್ 4 ಎಕರೆ ಅಲ್ರಿ. 3 ಎಕರೆನ 22,000 ಕಳಿಸೇನ್ರಿ. ಇದಕ್ಕಿಂತ ಕಡಿಮೆ ಇದ್ದಿದ್ರಿ. ಮತ್ತು ಇದು ಬಗ್ಗಲ್ಲ ಅಂದ್ರೆ ನಾನು ಇದಕ್ಕಿರ್ಲಿ ಹೋಗ್ದಂಗಿರ್ಲಿ ಅಂತ ಹೊಡೆದಿರೋದ್ರಿ. ಮಾತ್ರ ರಿಸಲ್ಟ್ ಮಾತ್ರ ಪಕ್ಕ ಆಗಿ ಸರ್. ಇದು
ಸರ್ ಈಗ ರಿಸಲ್ಟ್ ಎಲ್ಲ ಓಕೆ ಅಂತ ಹೇಳಿದ್ರಿ. ಈಗ ನೀವು ಫಸ್ಟ್ ಗೆ ಹೊಡೆದು ನಿಮ್ ರಿಸಲ್ಟ್ ಎಷ್ಟೇ ದಿವಸ ಕಾಣಿಸ್ಕೊಂತ ಹೋಗ್ ಸರ್? ಸರ್ ಅದು 8ರಿಂದ 10 ದಿನಕ್ಕೆ ರಿಸಲ್ಟ್ ಬರ್ತದೆ ಸರ್. ಬರುತ್ತೆ ಸರ್. ಸೂಕ್ಷ್ಮ ತೋರಿಸ್ತದೆ ಸರ್. ಅದು ನಮಗೆ ಸರ್. ಗೊತ್ತಿರಲ್ಲ ಸರ್. ಈಗ ನಾನು ರೈತರು ಕೇಳಿದ್ರೆ ಹೇಳೇನ್ರಿ, ಸರ್. ಸುಳಿ ಕಿತ್ತಿದ್ದು ಹಳದಿ ಆಗಿ ಕಲಿ ಆತಂದ್ರ ಮುಳ್ಸ ಜೊಕ್ಕತಿ ಅಂತ ಅನ್ಕರಿ ಅಂತ ಹೇಳೇನ್ರಿ. ನನಗೆ ಅನುಭವ ಆಯ್ತು ಸರ್. ಅದು ಅವ್ರು ಹೇಳಿದ್ರಿ, ವಿಡಿಯೋ ಮಾಡಿ ಹಾಕಿದ್ರಿ ನಾನು 4 ದಿನಕ್ಕ ಹೊಕ್ಕತ್ತಡ್ರಿ ಅಂತ ಹೇಳಿದ್ರಿ ಅವ್ರು. ನನಗೆ ಆದ್ರೂ ಡೌಟ್ ಬರೋದ್ರಿ ನನಗೆ. ಈಗ 8ರಿಂದ 10 ದಿನಕ್ಕೆ ಏನ್ ಹೋತಲ್ರಿ ಅಲ್ಲಿ ನನಗೆ ಫುಲ್. ಸರ್ ಈಗ ನೀವು ಇದನ್ನ ಎಷ್ಟೇ ದಿವಸಕ್ಕೆ ಸ್ಪ್ರೇ ಮಾಡಿದ್ರಿ ಸರ್ ಇದು ಔಷಧಿ ನಾ ಬಿತ್ತಿ 15 ದಿನ ಕೊಡದಂಗೆ ಸರ್. ಅಲ್ಲ 1 ತಿಂಗಳಿಗೆ ಕೊಡದಂಗೆ ಸರ್. ಈಗ ನಾನು ಹೊಡೆದು 14 ದಿನ ಆಯ್ತು ಸರ್. ಹೊಡೆದು 14. ಹೌದು. ವೀಕ್ಷಕರ ನೋಡ್ಬೋದು, ಇವ್ರು ಫಸ್ಟ್ ಗೆ ಒಂದ್ ಟೈಮ್ ಸ್ಪ್ರೇ ಮಾಡಿ ಒಂದ 25% ಹುಟ್ಟಿತ್ತಂತೆ. ಅವಾಗೆಲ್ಲ ಅಲ್ಪ ಸ್ವಲ್ಪ ಉಳ್ಕೊಂಡು ನೆಕ್ಸ್ಟ್ 2ನೇ ಟೈಮ್ ಬೆಳೆದಿರ್ತಕ್ಕಂತಹ ಮುಳ್ಸಜ್ಜೆ ನಿಮಗೆ ವಿಡಿಯೋದಲ್ಲಿ ಸೈಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇದು ಮೊದ್ಲಿಗೆ ಇವ್ರು ಔಷಧಿ ಹೊಡೆಯಕ್ಕಿಂತ ಮುಂಚೆ ಇರ್ತಕ್ಕಂತಹ ಮುಳ್ಸಜ್ಜೆ. ಈಗ ನೆಕ್ಸ್ಟ್ ಇವ್ರು ಔಷಧಿ ಹೊಡೆದ 1 ತಿಂಗಳಾದ ನಂತರ ಹೊಡೆದ ಮೇಲೆ ಔಷಧಿನ ಮುಳ್ಸಜ್ಜೆ ಆಗಿರ್ತಕ್ಕಂಥದ್ದು. ಇವ್ರ ಹೊಲದಲ್ಲಿ ಒಂದ 90% ಅಂತ ಜೋಳ ಹೋಗಿದೆ. ನೋಡ್ಬೋದು ಯಾವ ತರ ಹೋಗಿದೆ ಅನ್ನೋದು ನಿಮ್ಗೆಲ್ಲ ತೋರಿಸ್ತಾ ಇದ್ದೀವಿ ವಿಡಿಯೋದಲ್ಲಿ. ಅದೇ ರೀತಿಯಾಗಿ ಸರ್ ನೀವು ಮತ್ತೆ ನೆಕ್ಸ್ಟ್ ಟೋಟಲ್ ಈಗ 4 ಎಕರೆ ಹೊಡೆದಿದ್ರಿ ಸರ್. ನಿಮ್ಮೂರಲ್ಲಿ ನಿಮ್ಮನ್ನ ನೋಡ್ಕೊಂಡು ಯಾರು ಹೊಡೆದ್ರ ಅಂತ ಯೂಸ್ ಮಾಡಿಲ್ರಿ, ಯಾರು ಮಾಡಿಲ್ಲ. ಬೇರೆ ಯಾರೆಲ್ಲ ಹಿರೇಕೆರೆ ತಾಲೂಕಲ್ಲ ನನ್ ಕೇಳಾಕತ್ತಾರೆ ಫೋನ್ ಮಾಡಿ. ಸರ್ ಹೌದು, ನಾನೇ ನನಗೆ ನಡೆದಿರೋದು ನನಗೆ ಅನುಭವದ ಪ್ರಕಾರ ನಾನು ಎಲ್ಲ ಹೇಳಿದೀನಿ ಸರ್. ಅವ್ರಿಗೆ ನಾನು ಭರವಸೆ ಕೊಡಕ್ ಬರಲ್ರಿ. ಹೊಡೆಯೋದ್ರ ಮೇಲೆ ಡಿಪೆಂಡ್ ಐತ್ರಿ ಇದು. ಹೊಡೆಯೋದ್ ಮಾತ್ರ ಮನಸ್ಸಿಂದ ಹೊಡಿಬೇಕ್ರಿ. ಮುಳ್ಸಜ್ಜೆ ಹೋಗ್ಬೇಕು ಅಂದ್ ಯಾರ ಲೇಬರ್ ನಚ್ಚಿ ನಾವ್ ಹೊಲ್ದ ಬದಿನ ನಿಂತು ಹೊಲ್ದಾಗ ಹಿಂಗ್ ನೋಡ್ಕೊಂಬ ಅಂದ್ರ ಆಗಲ್ರಿ. ಇದು ಮಾತ್ರ ಪದ್ಧತಿ ಹೊಡಿಬೇಕ್ರಿ ಇದನ್ನ. ಆಮೇಲೆ ಸರ ನಾನು ಈಗ ಗೊಂಜಾಳ ಇಷ್ಟ ಹತ್ರ ಐತ್ರಿ. 1 ಟೈಮ್ ಗೊಬ್ಬರ ಹಾಕಿಲ್ರಿ. ವೀಕ್ಷಕರೇ ನೋಡ್ಬೋದು, ಇವರು ಇರ್ತಕ್ಕಂತಹ ಜೋಳನ ತೋರಿಸ್ತಾ ಇದ್ದೀವಿ ನಿಮಗೆ ಯಾವ ರೀತಿ ಜೋಳ ಇದೆ ಅನ್ನೋದು. ಮನುಷ್ಯ ಹೋದ್ರು ಕಾಣಲ್ಲ ಆ ರೀತಿ ಜೋಳ ಇದೆ. ಇವರು ತಿಂಗಳು ಜೋಳಕ್ಕೆ ಮುಳ್ಸಜ್ಜಿಗೆ ಔಷಧಿ ಹೊಡೆದಿರೋದು. ಒಂದು ಕಿಟ್ ಅನ್ನ 6ರಿಂದ 7 ಕ್ಯಾನಿಗೆ ಅಷ್ಟೇ ಸ್ಪ್ರೇ ಮಾಡ್ಕೊಂಡು ಹೊಡ್ಕಂತಕ್ಕಂತಹ ರೈತರು. ಹಂಗಾಗಿ ಇವ್ರು ಜೋಳ ಇದ್ರೆ ಇರ್ಲಿ ಹೋದ್ರೆ ಹೋಗ್ಲಿ ಅನ್ನೋ ಲೆಕ್ಕಾಚಾರಕ್ಕೆ ಇದ್ದು ಈ ತರ ಔಷಧಿ ಸ್ಪ್ರೇ ಮಾಡಿದ್ದಾರೆ. ನೋಡ್ಬೋದು ಸರ್. ಈಗ ನಿಮಗೆ ಔಷಧಿ ಹೊಡೆದ್ಮೇಲೆ ಏನ್ ಅನಿಸ್ತಾ ಇದೆ ಸರ್? ತುಂಬಾ ಖುಷಿಗೆ ಸರ್ ಇದು ನೋಡ್ಬಿಟ್ಟು ನಮಗೆ. ಇಲ್ಲ ಗೊಂಜಾಳ ಬೆಳಕ್ ಸಾಧ್ಯನೇ ಇರ್ಲಿಲ್ಲ ಸರ್. ಮೊಣಕಾಲ್ಗಿಂದ ಮೇಲೆ ಸರ್ ನಾನು ಔಷಧಿ ಸ್ಪ್ರೇ ಮಾಡ್ಬೇಕಾದ್ರೆ ನೈಜಲ್ ಹಿಂಗೆ ಮ್ಯಾಕ್ ಹಿಡ್ಕೊಂಡ್ ಮಾಡಿದ್ದೇನೆ. ಒಂದ್ ಮೊಬೈಲ್ ಅಷ್ಟ್ ಹತ್ರ ಐತ್ರಿ ಅಲ್ಲಿ ಸರ. ಇದು ರಿಸಲ್ಟ್ ಬರ್ಬೇಕಂದ್ರಿ ಹಾವೇರಿ ಶ್ರೀನಿವಾಸ್ ಅಗ್ರಕ್ಕ ಹೋಗಿ ತಗೊಂಡ್ಬರ್ಬೇಕು ಸರ್. ಅವ್ರು ಹಾಕೋಂತ ಮೆಥಡ್ ಅವನ್ನೆಲ್ಲ ಹೇಳ್ತಾರ್ರಿ. ಈ ಬೇರೆ ಅಂಗಡಿ ಒಳಗ್ ಸಿಕ್ರು ತಗೊಂಬಂದ್ ಹೊಡೆದ್ರ ಅವ್ರ ಮೆಥಡ್ ಗೊತ್ತಿರಲ್ರಿ. ಅವ್ರು ಹೇಳೋದ ಒಂದು ನೀವು ಮಾಡೋದ ಒಂದ್ ಆಗ್ತೈತ್ರಿ. ಹಂಗಂದ್ರೆ ರಿಸಲ್ಟ್ ಬರೋದು ಡೌಟ್ ರೀ. ಇದು ಹಾವೇರಿ ಅವ್ರು ಹೇಳಿದಂಗ ನಾವ್ ಮಾಡಿದ್ವಿ ಅಂದ್ರೆ 100% ರಿಸಲ್ಟ್ ಬರ್ತೈತ್ರಿ. ಇದು ಬರ್ತೈತಿ. ಹೊಡೆಯೋದ್ರ ಮೇಲೆ ಮೆಥಡ್ ಒಳಗೆ ನಿಧಾನ ಸೇರಿ ಹೊಡಿಬೇಕ್ರಿ ಸರ್. ಅಂದ್ರೆ ನೀರ್ ಇಳಿಯಂಗ್ ಹೊಡಿಬೇಕ್ರಿ, ತಪ್ಪ ನಂಗ. ಈಗ ಅಲ್ಲೇದಲ್ಲೇ ತಗೊಂಬಂದು ನಾವು ಹೊಡೆದವಿ ಇದು ಹಾವೇರಿ ಔಷಧಿ ಒಂದು ತಗೊಂಬಂದ್ ಹೊಡೆದ್ರ ಅದು ಡೌಟ್ ರೀ. ಅವ್ರು ಇನ್ನೊಂದ್ 2-3 ಕೆಮಿಕಲ್ ಬೇರೆ ಕೊಡ್ತಾರ್ರಿ. ಆ ಕೆಮಿಕಲ್ ಹಾಕಿ ಹೊಡೆದ್ರೆ ಹೊಕ್ಕತ್ರಿ. ಅದು 2 ಕೆಮಿಕಲ್ ಅಂತ ಕೊಡ್ತಾರೆ ಅವ್ರು. ಹಾಕಿ ಹೊಡೆದ್ರೆ ಹೊಕ್ಕತ್ರಿ ಅದು. ಸರ್ ಇದು ಔಷಧಿ ಹೊಡೆದು 7ರಿಂದ 8 ದಿನಕ್ಕೆ 75% ಹೋಗಿತ್ ಸರ್ ಇದು. ಆಮೇಲೆ ನಾನ್ ಮತ್ ಬರ್ಲಿಲ್ಲ ಸರ. ಬೇರೆ ಹೊಲಕ್ ಔಷಧಿ ಹೊಡೆದಿದ್ವಿ ಸರ. ಇನ್ನೂ 2 ಎಕರೆ ಐತಲ್ಲ ಅದನ್ನ ಹೊಡೆದ್ರಿ. ಹೊಡೆದು ನಿನ್ನೆ ಬಂದು ನೋಡಿದ್ರಿ ಸರ, ಇದು ಎಲ್ಲಾ ಮುಳ್ಸಜ್ಜಿ ಅನ್ನೋದು ಹಿಂಗ ಆಗೇತ್ ನೋಡಿ ಸರ್. ಇದು ಕತ್ತಿ ಅನ್ನೋದು ಏನಾಗದ ಆಗೇತ್ರಿ. ಇದು ಏನ್ ಸಿಗಾಕ್ ಸಾಧ್ಯನೇ ಇಲ್ರಿ. ಇದ್ರಲ್ಲಿ ಏನಿಲ್ರಿ. ಒಂದ್ ಹೊಡಿ ಹೊಲಕ್ ಸಗಣಿ ಗೊಬ್ಬರ ಹೇಳ್ದಂಗ ಆಗೇತ್ರಿ ಸರ್ ಇದು. ಸರ್ ಕೊನೆಯದಾಗಿ ನೀವು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್ ರೈತರಿಗೆ ಏನ್ ಹೇಳ್ಬೇಕು ಅಂದ್ರೆ 6ರಿಂದ 7 ಕ್ಯಾನ ಮಾಡ್ಕೋಕ್ ಸರ್. ಇದು ಅವ್ರು ಏನ್ ಹೇಳ್ತಾರ ಅದನ್ನೇ ಕೇಳ್ಬೇಕು ಸರ್. ಈಗ ಅವ್ರು ಹೀರೆ ಗೊಬ್ಬರ ಹಾಕಿ ಹೊಡೆಯಕ್ ಹೇಳ್ತಾರೆ, ಅದನ್ನೂ ಹಾಕ್ಬೇಕು ಸರ್. ಇನ್ನೊಂದು ಕೆಮಿಕಲ್ ಕೊಡ್ತಾರ ಸರ್, ಅದನ್ನೂ ಹಾಕಿ ಹೊಡಿಬೇಕ್ರಿ. ಅಂದ್ರೆ 2 ಬಕೆಟ್ ಕಲ್ಸ ಕೇಳ್ತಾರ ಸರ್. ಅವ್ರು ಮಿಕ್ಸ್ ಮಾಡಕ್ ಕೇಳಲ್ರಿ. ಇನ್ನೊಂದು ಕೆಮಿಕಲ್ ಬೇರೆ ಬಕೆಟ್ ಅಲ್ರಿ. ಅವ್ರು ಕೊಟ್ಟಿರೋದು ಪೌಡ್ರು ಆಯಿಲ್ ಅದೆಲ್ಲ ಇನ್ನೊಂದ್ ಬಕೆಟ್ ಅಲ್ಲಿ ಕಲಸಿ 2 ಒಂದೊಂದು ಚರ್ಗಿ ಹಾಕಿ ಹೊಡೆಯಕ್ ಹೇಳ್ತಾರ್ರಿ ಸರ್. ಅದನ್ನ ನಾವ್ 6ರಿಂದ 7 ಕ್ಯಾನ್ ಕಲ್ಸ್ಬೇಕು ಸರ್. ಇನ್ನೊಂದ್ ಸ್ವಲ್ಪ ಐತ್ ಬಿಡು ಸಾಲ್ಟೇಜ್ ಹಾಕದ್ ಬಿಡು ಅನ್ನೋದು ನೀರ್ ಮಿಕ್ಸ್ ಮಾಡ್ಕೊಂತ ಹೋಗ್ಬಾರ್ದ್ರಿ. ಒಟ್ ಅದ್ ಸಾಲ್ಟೇಜ್ ಆದ್ರೆ ಇನ್ನೊಂದ್ ಕಿಟ್ ಜಾಸ್ತಿ ಹೋಲ್ ಸರ್. ಅದು ಈಗ ನಾವೇ ಮುಳ್ಸಜ್ಜಿ ಕಳಿಬೇಕಂತ ಬಂದಿರ್ತಾವ್ರಿ. ಒಂದ್ ಕಿಟ್ ಜಾಸ್ತಿ ಹೋದ್ರನ ಪದ್ಧತಿ ಸೇರಿ ಔಷಧಿ ಹೊಡಿಬೇಕ್ರಿ. ಈಗ ಲೇಬರ್ ಸಮಸ್ಯೆ ದೊಡ್ಡದೈತ್ರಿ. ಈಗ ಹೆಂಗಂದ್ರು ಲೇಬರ್ ಕರ್ಕೊಂಬಂದ್ರ 700-800-1000 ರೂಪಾಯಿ ಕೂಲಿ ಬಿದ್ರು ಸಮಾಧಾನ ಆಗಲ್ರಿ ಅವ್ರಿಗೆ. ಮತ್ತು ನಮ್ಗೆ ಹಾಕಿ ಕೊಡ್ಬೇಕು ಸಾಲ ಹಾಕತಿ ಲೆಕ್ಕ ಮಾತಾಡ್ತಾರೆ ಎಲ್ಲ ಜನ. ಹಂಗಾಗಿ ಲೇಬರ್ ಸಮಸ್ಯೆ ಹಿಂಗೈತಿ ಅಂದ್ರ ನಾನು ಗೊಂಜಾಳ ಹೋದ್ರು ಚಿಂತಿಲ್ಲ ಅಂದ್ರೆ ನಾನು ಇದ್ ಮಾಡಿರ ಸರ್. ಇದು ಆದ್ರೂ ಮುಳ್ಸಜ್ಜಿ ಹೋಗಿ ಗೊಂಜಾಳ ಇಲ್ಲ ಲೆಕ್ಕ ಸರ್ ನನಗೆ. ಓಕೆ ಸರ್, ಥ್ಯಾಂಕ್ ಯು. ಒಂದು ಒಳ್ಳೆ ಮಾಹಿತಿ ಕೊಟ್ಟದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಸರ್. ವೀಕ್ಷಕರೇ ನೋಡಿದ್ರಲ್ಲ, ಈ ರೈತರು ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ, ಒಂದ್ ಕಿಟ್ ಔಷಧಿ ಲೆಕ್ಕ ಹಾಕ್ಬೇಡ್ರಿ. ಒಂದ್ ಸ್ವಲ್ಪ ನೀರು ಔಷಧಿ ಬಿದ್ದಕ್ಕಂತಕ್ಕದ್ದು ಗಿಡದ ಮೇಲೆ ನೆನೆಯ ರೀತಿ ಹೊಡಿರಿ. 1 ಎಕರೆ ಇವರು 3 ಕಿಟ್ ಹೊಡೆದಾರೆ. 3 ಕಿಟ್ ಹೊಡೆದು ಇವ್ರು ಹೊಲದಲ್ಲಿ ರಿಸಲ್ಟ್ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಅದೇ ರೀತಿಯಾಗಿ ನೋಡ್ಬೋದು, ನಿಮ್ಗೆ ವಿಡಿಯೋದಲ್ಲಿ ಎಲ್ಲಾ ತೋರಿಸಿದೀನಿ ಯಾವ ತರ ಹೊಡಿಯಕ್ಕಿಂತ ಮುಂಚೆ ಯಾವ ತರ ಇತ್ತು, ಹೊಡೆದಾದ್ಮೇಲೆ ಯಾವ ತರ ಇದೆ. ಇವರು ಜೋಳ ಈಗ 1.5 ತಿಂಗಳು ಜೋಳ ಇವರದು. ನೋಡ್ಬೋದು ಯಾವ ರೀತಿ ಇದೆ ಅನ್ನೋದೆಲ್ಲ ನಿಮ್ಗೆ ಕಾಣಿಸ್ತಾ ಇದೆ, ತೋರಿಸ್ತಾ ಇದೀನಿ. ಹಾಗಾಗಿ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಶ್ರೀನಿವಾಸ್ ಅಗ್ರವನ್ನು ಸಂಪರ್ಕಿಸಿ.
ಅವ್ರ ಮೊಬೈಲ್ ನಂಬರ್ ಇಲ್ಲಿ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ. ರೈತರ ನಂಬರ್ ಸತಿಗೆ ಹಾಕಿರ್ತೀವಿ. ರೈತರಿಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡೋ ಅಂತಾರು ರೈತರಿಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಇವ್ರ ರೈತರು ಇನ್ನೊಂದ್ ಮಾತು ಹೇಳಿದ್ರು, ನಾವು ಇದಕ್ಕೆ ಮೇಲ್ ಗೊಬ್ಬರ ಯೂರಿಯಾ ಗೊಬ್ಬರ ಏನ್ ಹಾಕ್ತಾರ ಗೊಬ್ಬರ ಸತಿಗೂ ಹಾಕಿಲ್ಲ ಅಂತ ಹೇಳಿದ್ರು. ನೋಡ್ಬೋದು ಜೋಳ ಎಷ್ಟು ಮಟ್ಟ ಇದೆ, ಯಾವ ರೀತಿ ಇದೆ ಅನ್ನೋದು ನೀವೇ ರೈತರು ನೋಡ್ಬೋದು.